ನಮಸ್ಕಾರ. ಕರ್ನಾಟಕ ಗಿಲ್ಲಿಯ ವಿರುದ್ಧ ದೂರು. ಸರ್ಕಾರಿ H18 ಎನ್ನುವಂತಹ ಅಥವಾ H8 ಎನ್ನುವಂತಹ ಸಿನಿಮಾದಿಂದ ಗಿಲ್ಲಿಯ ವಿರುದ್ಧ ದೂರು. ಈ ದೂರು ಯಾಕೆ ಕೊಟ್ಟರು ಅಂದರೆ ಈ ಕೇಸ್ ಯಾಕೆ ಕೊಟ್ಟರು, ಏನೇನಾಯಿತು, ಎದಕ್ಕಾಗಿ ಗಿಲ್ಲಿ ವಿರುದ್ಧ ಕೊಟ್ಟರು, ಅಥವಾ ಅವರ ಬೆಳವಣಿಗೆಯನ್ನು ಸಹಿಸೋಕ್ಕಾಗ್ತಿಲ್ವೋ, ಅಥವಾ ಅವ್ರಿಗೆ ಕೊಟ್ಟಿರುವಂಥ ಪೇಮೆಂಟ್ಗಳಲ್ಲಿ ಏನೋ ಹೆಚ್ಚು ಕಡಿಮೆ ಆಯಿತು, ಅಥವಾ ಗಿಲ್ಲಿಯಿಂದ ಅವರಿಗೆ ಆ ಸಿನಿಮಾ ತಂಡಕ್ಕೆ ಏನಾದರೂ ಪ್ರತಿಕ್ರಿಯೆ ಸಿಕ್ಕಿಲ್ವೋ, ಯಾಕೆ ಈ ರೀತಿ ಆಗ್ತಾ ಇದೆ ಎನ್ನುವಂಥ ವಿಚಾರದ ಬಗ್ಗೆ ನಿಮ್ಮ ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂದರೆ ಇವತ್ತು ಕರ್ನಾಟಕದೊಳಗೆ ಕ್ರೇಜ್ ಬಾಪಪ್ಪ ಅಂತಂದ್ರೆ ಕ್ರೇಜ್ಗೆ ಅಪ್ಪ ಅಥವಾ ಕ್ರೇಜ್ಗೆ ಮಗ ಅಂತಂದ್ರೆ ಇವತ್ತು ಈಗ ಸದ್ಯಕ್ಕೆ ಗಿಲ್ಲಿ ಕ್ರೇಜ್ ಅಬಬಬಬ ಸಣ್ಣಗಿಲ್ಲ. ಆ ಒಂದು ಕ್ರೇಜ್ ನೋಡಿ ಉರ್ಕೊಂಡ್ರು ಅಥವಾ ಬೇರೊಂದು ರೀತಿಯಲ್ಲಿ ಒಂದಷ್ಟು ಕುಮ್ಮಕ್ಕು ನಡೀತಾ ಇದ್ವು ಗಿಲ್ಲಿಯನ್ನು ಕೆಳಗಿಳಿಸಬೇಕೆನ್ನುವಂಥ ಪ್ರಯತ್ನದೊಳಗೆ. ಸೊ ಅದ್ರದ್ದು ಒಟ್ಟಾರೆಯಾಗಿ ಅದೊಂದು ರೀತಿ ಸಡಲಿಡೋಣ. ಈ ಬಿಗ್ ಬಾಸ್ ವಿನ್ನರ್ ಆಗಿರುವಂತಹ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಆಗಿರುವಂತಹ ಗಿಲ್ಲಿ ವಿರುದ್ಧ ಈಗ ಒಂದು ಕೇಸ್ ದಾಖಲಾಗಿದೆ. ಏನು ಕೇಸಪ್ಪ? ಅದು ಪೊಲೀಸ್ ಸ್ಟೇಷನ್ ಕೇಸ್ ಅಲ್ಲ. ಫಸ್ಟ್ ಕ್ಲಿಯರ್ ತಿಳ್ಕೊಂಬಿಡ್ರಿ, ಅದು ಪೊಲೀಸ್ ಕೇಸ್ ಅಲ್ಲ. ಕೇವಲ ಚಲನಚಿತ್ರ ಕರ್ನಾಟಕ ರಾಜ್ಯ ಮಂಡಳಿ ಚಲನಚಿತ್ರ ಮಂಡಳಿಗೆ ಒಂದು ಕೇಸ್ ಕೊಟ್ಟಾರೆ. ಏನಪ್ಪ ಅಂತಾರೆ, ಗಿಲ್ಲಿ ನಮ್ಮ ಸಿನಿಮಾದೊಳಗೆ ಆ್ಯಕ್ಟ್ ಮಾಡಿದ್ದ ಅಂದರೆ ನಟನೆ ಮಾಡಿದ್ದ ಅಂದರೆ ಯಾವಾಗ ಬಿಗ್ ಬಾಸ್ ಪೂರ್ವದಲ್ಲಿ ಅಂದರೆ ಬಿಗ್ ಬಾಸ್ಗೆ ಹೋಗುವಂತಹ ಮುಂಚೆ ಗಿಲ್ಲಿ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಪಾತ್ರವನ್ನು ಮಾಡ್ತಾ ಇದ್ದ. ಆ ಒಂದು ಕುರಿತಾಗಿ ಇವತ್ತೊಂದು ಕೇಸ್ ಕೊಟ್ಟರೆ. ಏನಪ್ಪ ಅಂದರೆ ಈತನ ವಿರುದ್ಧ ನೀವು ಕ್ರಮ ಜರುಗಿಸಬೇಕು, ಈತ ಸಿನಿಮಾ ಇಂಡಸ್ಟ್ರಿಗೆ ಅದೇನ ಅಂದ ಬಳಿಕ ನಿಮ್ಮಲ್ಲಿ ಸದಸ್ಯತ್ವ ತಗೊಂಡೇ ಇರ್ತಾನೆ, ನೀವು ಆತನಿಗೆ ಸರಿಯಾಗಿ ಬುದ್ಧಿಯನ್ನು ಹೇಳಬೇಕು, ಈ ರೀತಿಯಾಗಿ ಮಾತಾಡಬೇಡಪ್ಪ, ಈ ರೀತಿಯಾಗಿ ಮಾಡಬೇಡಪ್ಪ ಅಂತೇಳಿ ಬುದ್ಧಿ ಹೇಳ್ಬೇಕಂತೇಳಿ ಆ ಏನು ಕಲಾವಿದರ ಸಂಘ ಅಥವಾ ಚಲನಚಿತ್ರ ನಟರು ಎಲ್ಲ ಸ್ಟಾರ್ ನಟರುಗಳು ಅಥವಾ ಆ ಒಂದು ಸಿನಿಮಾದ ಪ್ರಚಾರವಾಗಿ ಅಥವಾ ಸಿನಿಮಾದ ಕಲಾವಿದರು ಮಾಡುವಂತಹ ಕೆಲವೊಂದು ತೊಂದರೆಗಳಿಗೆ ಪರಿಹಾರವನ್ನು ನೀಡುವಂಥದ್ದು ಕರ್ನಾಟಕ ಚಲನಚಿತ್ರ ಮಂಡಳಿ. ಸೊ ಅದಕ್ಕೆ ಒಂದು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಇಂತಿಂಥವ್ರು ಒಂದು 4 ಮಂದಿ ಇರ್ತಾರೆ. ಸೊ ಅವರಿಗೆ ಹೋಗಿ ಯಾರು ಸರ್ಕಾರಿ ಶಾಲೆ H8 ಎನ್ನುವಂತಹ ಒಬ್ಬ ನಿರ್ದೇಶಕ ಮತ್ತು ನಿರ್ಮಾಪಕ, ಹೀರೋ ಕೂಡ ಆತನೇ ಆ ಸಿನಿಮಾದೊಳಗೆ. ಆತ ಹೋಗಿ ಏನು ಮಾಡ್ಯಾನಪ್ಪ ಅಂದರೆ ಗಿಲ್ಲಿ ವಿರುದ್ಧ ಒಂದು ಕಂಪ್ಲೇಂಟ್ ಕೊಡೋಣ. ಸರ, ನಾನು ಸಿನಿಮಾ ಮಾಡ್ಬೇಕಾರೆ ನಾನು ಆತ ಕೇಳಿದಷ್ಟು ದುಡ್ಡು ಕೊಟ್ಟೀನಿ, ಆತಕ್ಕೆ ಸಂಭಾವನೆಯನ್ನು ಕೊಟ್ಟೀನಿ, ಆತ ನನ್ನ ಸಿನಿಮಾದೊಳಗೆ ನಟನೆ ಕೂಡ ಮಾಡ್ಯಾನ, ಭಾಳ ಏನಿಲ್ಲ, ಒಂದು ದಿನ ಶೂಟಿಂಗಿಗೆ ಬಂದಾನ, ಚಲೋ ಮಾಡ್ಯಾನ, ಆ್ಯಕ್ಟಿಂಗ್ ಬಗ್ಗೆ ತೊಂದರೆ ಇಲ್ಲ, ಆತನ ಬಗ್ಗೆ ನಮಗೆ ಭಾಳಷ್ಟು ಅಭಿಮಾನ ಅದ, ಆತನ ಬಗ್ಗೆ ಭಾಳ ಕಾಳಜಿ ಅದ, ಪ್ರೀತಿ ಅದ, ನಮಗೇನು ತೊಂದರೆ ಇಲ್ಲ. ಬಟ್ ನಮ್ಮ ಸಿನಿಮಾದ ಪ್ರಚಾರಕ್ಕಾಗಿ ಒಂದು ದಿನ ಕೂಡ ಬರ್ತಾ ಇಲ್ಲ. ಬಿಗ್ ಬಾಸ್ನಿಂದ ಹೊರಗಡೆ ಬಂದಮೇಲೆ ಗಿಲ್ಲಿ ಭಾಳ ಚೇಂಜ್ ಆಗಿಬಿಟ್ಟನ. ಆತ ನಮ್ಮ ಸರ್ಕಾರಿ ಶಾಲೆ ಸಿನಿಮಾ ಮಾಡ್ಬೇಕಾದ್ರೆ ಭಾಳಷ್ಟು ಪ್ರೀತಿಯಿಂದ ನಮ್ಮ ಜೊತೆಗೆ ಇದ್ದ. ಆತನ ವರ್ತನೆ ಈಗ ನಮ್ಗೆ ಸಹಿಸೋಕ್ಕಾಗಲ್ತ, ಆದರೂ ಪರವಾಗಿಲ್ಲ, ಬೇಡ, ನಮಗೇನು ತೊಂದರೆ ಇಲ್ಲ. ನಮ್ಮದು ಒಂದೇ ಒಂದು ಮನವಿ ಏನಪ್ಪ ಅಂದ್ರೆ ನಮ್ಮ ಸಿನಿಮಾ ರಿಲೀಸ್ ಆಗತೈತಿ. ಯಾವುದು? ಸರ್ಕಾರಿ ಶಾಲೆ H8 ಎನ್ನುವಂತಹ ಒಂದು ಸಿನಿಮಾ ರಿಲೀಸ್ ಮಾಡೀವಿ. ಆ ಸಿನಿಮಾದ ಕುರಿತಾಗಿ ಪ್ರಚಾರಕ್ಕಂತೂ ಬರಲಿಲ್ಲ. ಆತಗ ಬಿಗ್ ಬಾಸ್ ಹೊರಗಡೆ ಬಂದಾಗ 2 ಮಿಲಿಯನ್ ಫಾಲೋವರ್ಸ್ ಅದರ ಒಂದು ಪೋಸ್ಟರ್ ಹಾಕಿ ಶುಭವಾಗಲಿ ಅಂತ ಹಾರೈಸಬೇಕು. ನಮಗೇನು ನಮ್ಮ ಸಿನಿಮಾ ಪ್ರಮೋಷನ್ ಮಾಡಪ್ಪ ಅಂತ ನಾವು ಹೇಳಕತ್ತಿಲ್ಲ, ತಾನು ನಟನೆ ಮಾಡ್ಯಾನ. ಸೊ ಹಂಗಾಗಿ ಆ ಸಿನಿಮಾಕ್ಕೆ ಒಂದಷ್ಟು ಪ್ರಮೋಷನ್ ಮಾಡವಲ್ಲ. ಇದು ಒಂದು ರೀತಿಯ ಮಲತಾಯಿ ಧೋರಣೆ, ಇದು ಅಹಂಕಾರದ ಭಾವನೆ, ಇದು ಅತಿರೇಕದ ವರ್ತನೆ. ನಾವು ಅವಾಗ ಗಿಲ್ಲಿಯನ್ನು ಕೇಳೋರಿದ್ದಿಲ್ಲ, ನಾವು ಅವಕಾಶ ಕೊಟ್ಟಿದ್ವಿ. ಇರಲಿ, ಗಿಲ್ಲಿ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾನೆ, ಚೆನ್ನಾಗಿ ರೈಟಿಂಗ್ ಮಾಡ್ತಾನೆ ಅಂತೇಳಿ ಒಂದು ಅವಕಾಶ ಕೊಟ್ಟಿದ್ವಿ. ಆ ಅವಕಾಶವನ್ನು ಗಿಲ್ಲಿ ಸದುಪಯೋಗ ಪಡಿಸ್ಕೊಂಡಿಲ್ಲ, ದುರುಪಯೋಗ ಮಾಡ್ಕೊಳಕತ್ತಾನ. ಬಿಗ್ ಬಾಸ್ ಗೆದ್ದ ನಂತರ ಆತನಿಗೆ ಒಂದಷ್ಟು ಅಹಂಕಾರದ ಅತಿ ಮೀರಿದ ವರ್ತನೆ ಮಾಡ್ತಾ ಇದ್ದಾನೆ. ಇದು ಸರಿಯಲ್ಲ, ಸ್ವಲ್ಪ ನೀವಾದರೂ ಹೇಳ್ರಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ಅದು ಇವತ್ತು ಫೆಬ್ರವರಿ 6ರಂದು ಈ ಒಂದು ಸಿನಿಮಾ ರಿಲೀಸ್ ಆಗಿಬಿಡತ್ತೆ. ಈಗ ಆಲ್ರೆಡಿ ಸಿನಿಮಾ ರಿಲೀಸ್ ಆಗಿ ಒಂದಷ್ಟು ಥಿಯೇಟರ್ಗಳಲ್ಲಿ ಥಿಯೇಟರ್ ಸಿಕ್ಕವ. ಹೊಸ ಸಿನಿಮಾಗಳಿಗೆ ಥಿಯೇಟರ್ ಸಿಗೋದು ಕರ್ನಾಟಕದೊಳಗೆ ಭಾಳ ಕಷ್ಟ. ಏನಿತ್ತಮ್ಮ, ಬರೀ ದೊಡ್ಡ ಸ್ಟಾರ್ಗಳಿಗೆ, ದೊಡ್ಡ ಕಾಂಟ್ರವರ್ಸಿ ಸಿನಿಮಾಗಳಿಗೆ ಮಾತ್ರ ಥಿಯೇಟರ್ ಸಿಗ್ತಾವ. ಆದರೂ ಕೂಡ ಸರ್ಕಾರಿ ಶಾಲೆ H8 ಎನ್ನುವಂಥ ಸಿನಿಮಾಕ್ಕೆ ಒಂದಷ್ಟು ಥಿಯೇಟರ್ ಸಿಕ್ಕಿದ್ದು ಭಾಳ ಪುಣ್ಯ. ಎಲ್ಲ ಕಡೆ ಹೌಸ್ಫುಲ್ ಆಗಿರೋಂಥ ಜನರು ಕೂಡ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಡಕಚ್ಚಾರಂತ. ಬಟ್ ಆ ಸಿನಿಮಾದಲ್ಲಿ ನಟನೆ ಮಾಡಿರುವಂಥ ಗಿಲ್ಲಿ ಮಾತ್ರ ಆ ಸಿನಿಮಾದ ಬಗ್ಗೆ ಒಂದಷ್ಟು ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿಲ್ಲ, ಜನರಿಗೆ ಒಂದಷ್ಟು ವಿಷಯವನ್ನು ಕೂಡ ತಿಳಿಸಿಲ್ಲ. ಅದು ಯಾಕೆ ಈ ರೀತಿ ಮಾಡಕತ್ತಾನೆ, ಸ್ವಲ್ಪ ಬುದ್ಧಿ ಹೇಳ್ರಂತ ಕೇಸ್ ಕೊಟ್ರೆ. ಏನು ಭಾಳ ದೊಡ್ಡ ಕೇಸ್ ಅಲ್ಲಿದೆ, ಏನು ಭಾಳ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ಬೆಳೆಯುವಂಥ ಮನುಷ್ಯನಿಗೆ ಇರೋದಿರೋದೆ. ಬಟ್ ಇಲ್ಲಿ ಒಂದು ವಿಷಯ ನನಗೆ ಯಾಕಪ್ಪ ಅಂದ್ರೆ ಒಂದಷ್ಟು ಬೇಜಾರು ಸಂಗತಿ ಏನಪ್ಪ ಅಂದ್ರೆ, ಗಿಲ್ಲಿ ಈ ರೀತಿ ಮಾಡಬಾರ್ದಾಗಿತ್ತು. ಆತ ಬ್ಯುಸಿ ಇರ್ಬೋದು, ಅಥವಾ ರಾಜಕಾರಣಿಗಳು ಒಂದಷ್ಟು ಎಲ್ಲ ಕಡೆ ಕರಿತಿರ್ಬೋದು, ದೊಡ್ಡ ಫಂಕ್ಷನ್ಗಳಿಗೆ ಓದ್ತಿರ್ಬೋದು. ರಾಜ್ಯದೊಳಗೆ ಇವತ್ತೇನು ದೊಡ್ಡ ಫಂಕ್ಷನ್ ಆದ್ರೆ ಗಿಲ್ಲಿ ಬೇಕು, ದೊಡ್ಡ ಶಾಪ್ ಓಪನಿಂಗ್ ಆದ್ರೆ ಗಿಲ್ಲಿ ಬೇಕು, ದೊಡ್ಡ ರಾಜಕಾರಣಿಗಳ ಜೊತೆಗೆ ಅವ್ರ ಹೆಂಡ್ರಿಗೆ ಖುಷಿ ಪಡಿಸೋಕ್ಕೋಸ್ಕರ ಗಿಲ್ಲಿ ಅವ್ರ ಮನೆಗೆ ಬರಬೇಕು. ಮತ್ತು ದೊಡ್ಡ ಹೀರೋಗಳಿಗೆ ಕೂಡ ಗಿಲ್ಲಿ ಮೀಟ್ ಆಗ್ಬೇಕನ್ನೋ ಆಸೆ ಕೂಡ ಐತೆ. ಕರ್ನಾಟಕದೊಳಗೆ ಅಭಿಮಾನಿಗಳಿಗೆ ಆತನನ್ನು ಭೇಟಿ ಆಗ್ಬೇಕಂತ ಹೆಂಗೆ ಕುತೂಹಲ ಐತೋ, ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕದೊಳಗೆ ಗಿಲ್ಲಿಯನ್ನು ಭೇಟಿ ಆಗ್ಬೇಕನ್ನೋದು ಒಂದು ಅಭಿಮಾನ ಇದ್ದೇ ಇದೆ, ಆ ಕುತೂಹಲ ಕೂಡ ಇದ್ದೇ ಇದೆ. ಆತನದು ಅಷ್ಟು ಕ್ರೇಜ್ ಐತಿ ಇವಾಗ ಸದ್ಯ. ಆ ಕ್ರೇಜ್ ಏನಾಕೈತಿ ಬಿಡುತ್ತೆ, ಇವತ್ತು ಆತನಿಗೆ ಮುಳ್ಳಾಕೈತಿ ಬಿಡುತ್ತೆ. ಆತಗೇನು ಸಮಯ ಸಿಕ್ಕಿಲ್ವೋ ಅಥವಾ ಆತಗೇನು ತಿಳಿಸಿಲ್ವೋ,
ಇವರು ಫೋನ್ ಮಾಡಿ ಅಲ್ಲಪ್ಪ ಗಿಲ್ಲಿ ಅಂತ ಹೇಳಿಲ್ವೋ, ಅಥವಾ ಅವರು ಸಂಬಳ ಅಥವಾ ಸಂಭಾವನೆ ಕೊಡುವಲ್ಲಿ ಏನಾದರೂ ಒಂದಷ್ಟು ತೊಂದರೆ ಆಗಿದೋ, ಏನು ಸಮಸ್ಯೆ ಅವರಿಬ್ಬರ ಮಧ್ಯೆ ಏನು ಸಮಸ್ಯೆ ಆಗಿದ್ದು ಗೊತ್ತಿಲ್ಲ. ಒಟ್ಟು ಇವಾಗ ಫಿಲ್ಮ್ ಚೇಂಬರಿಗೆ ಒಂದಷ್ಟು ಮಾಹಿತಿ ಹೇಳ್ರಂತ ಏನಾಯ್ತು, ಕೇಸ್ ಕೊಟ್ಟ ತಕ್ಷಣ ಕಟಕಟಲ್ಲಿ ನಿಂದಿರಿಸಿ ಯಾವ ರೀತಿಯಾಗಿ ಮಾಡಿದ್ದು ತಪ್ಪು, ಇದು ಈ ರೀತಿಯಾಗಿ ಮಾಡಬಾರ್ದಾಗಿತ್ತು, ನೀನು ಈ ರೀತಿಯಾಗಿ ಮಾಡಿದ್ರಿಂದ ನೀನೇನೋ ಹೊರಗಡೆ ಆಗ್ತಾ ಇದ್ದೀವಿ, ಒಳಗಾಗ್ತೀವಿ, ಬೆಂಡೆತ್ತು ಅಂತಲ್ಲ. ಏನೋ ಒಂದಷ್ಟು ಪ್ರೀತಿಯಿಂದ ಅವರು ದೂರು ಕೊಟ್ಟಾರೆ, ಈ ರೀತಿ ಮಾಡಬೇಡಪ್ಪ ಅಂತ ಅವ್ರು ಹೇಳ್ಯಾರ. ಏನಿದೆ ಪೊಲೀಸ್ ಕೇಸ್ ಅನ್ನಲ್ಲ, ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಗೆ ಇರೋದಿರೋ ಸ್ವಲ್ಪ ದೊಡ್ಡವ್ರ ವಿಚಾರವಾಗಿ ಒಂದಷ್ಟು ಕಾಂಟ್ರವರ್ಸಿಗಳಾಗ್ತದೆ. ಸೊ ಹಂಗಾಗಿ ನಾನು ಅದಕ್ಕೆ ಹೇಳೋದು, ಗಿಲ್ಲಿಗೆ ಇಷ್ಟು ದಿನದ ಒಂದು ಲೆಕ್ಕದ ಜೀವನ, ಇನ್ನು ಮುಂದೆ ಮತ್ತೊಂದು ಲೆಕ್ಕದ ಜೀವನ ಆತಂದು. ಆತ ಹೆಜ್ಜೆ ಇಡಬೇಕಾದ್ರೆ ಪ್ರತಿ ಹೆಜ್ಜೆಗೂ ಒಂದು ನಿರೂಪಣೆ ಮಾಡ್ಕೊಂತ ಹೋಗ್ಬೇಕು, ಪ್ರತಿ ಹೆಜ್ಜೆಗೂ ನಿರೂಪಿಸ್ಬೇಕು. ನಾನು ಇದೇ ರೀತಿಯಾಗಿ ಕರ್ನಾಟಕದ ಜನತೆಗೆ ಚಿರಋಣಿಯಾಗಿರ್ತಾನೆ, ಕರ್ನಾಟಕದ ಜನಕ್ಕೆ ನಾನು ಯಾವತ್ತು ಋಣಿಯಾಗಿರ್ತಾನೆ ಅನ್ನೋ ತೋರಿಸ್ಕೊಂತ ಹೋಗ್ಬೇಕಂತ ಗಿಲ್ಲಿ. ಇವಾಗ ಅಂಥ ಪರಿಸ್ಥಿತಿ ಒಳಗೆ ಗಿಲ್ಲಿ ನಿಂತುಬಿಟ್ಟಾನೆ. ಯಾಕಪ್ಪ ಅಂದ್ರೆ ಬೆಳೆದಂಥವ್ರಿಗೆ ಭಾಳಷ್ಟು ಜನ ಕಾಲು ತುಳಿಬೇಕನ್ನೋರು ಭಾಳ ಇರ್ತಾರೆ. ಸೊ ಅದನ್ನೆಲ್ಲ ತಲೆ ಕೆಡಿಸ್ಕೆಲಾರ್ದಂಗೆ ಇವತ್ತು ಗಿಲ್ಲಿ ಮುಂದೆ ಹೋಗ್ಬೇಕು. ಇಂಥವೆಲ್ಲ ಕಾಂಟ್ರವರ್ಸಿಗಳು ಆಗ್ತಾನೆ ಇರ್ತಾವೆ, ಅದ್ರ ಬಗ್ಗೆ ತಲೆ ಕೆಡಿಸಬಾರ್ದು ಅನ್ನೋದಷ್ಟೇ ನನ್ನ ವಿಚಾರ. ಸೊ ಇನ್ನೊಂದು ವಿಚಾರ ಏನಪ್ಪ, ಪಾಪ ಪ್ರಮೋಷನ್ ಮಾಡಿ ಕೊಡಬೇಕಿತ್ತು. ಯಾಕಪ್ಪ ಈತ ಬಿಗ್ ಬಾಸ್ನಿಗಿಂತ ಈ ಪೂರ್ವದಲ್ಲಿ ಮಾಡಿರುವಂಥ ಸಿನಿಮಾ ಅಲ್ಲ. ಸೊ ಹಂಗೆ ಪ್ರಮೋಷನ್ ಮಾಡಬೇಕಿತ್ತು. ಇದು ಗಿಲ್ಲಿಯ ಒಂದಷ್ಟು ಇದು ಬ್ಯುಸಿ ಇದೆ ನನಗೆ ಅನಿಸ್ತೈತೆ. ಬಟ್ ಅದು ಹೆಂಗಾಗೈತೆ ಗೊತ್ತಿಲ್ಲ, ಇನ್ನು ಮುಂದೆ ಮಾಡ್ಬೋದು. ಬಟ್ ಇದು ದೂರು ಕೊಟ್ಟಿರುವಂಥದ್ದು ಕೂಡ ಒಳ್ಳೇದು. ಯಾಕಪ್ಪ ಅಂದ್ರೆ ಇದು ಕಲಾವಿದರು ಪಾಪ ಅವರು ದುಡ್ಡು ಹಾಕಿರ್ತಾರೆ, ಬೇಕಾದಷ್ಟು ದುಡ್ಡು ಹಾಕಿರ್ತಾರೆ. ಅವ್ರು ಹೇಳೋದು ನೋಡಿದ್ರೆ ನನಗೇನೋ ಪಾಪ ಆತ ಬೇಕು ಅಂತಲೇ ಹೆಸರು ಮಾಡ್ಕೋಬೇಕು ಅಥವಾ ಕಾಂಟ್ರವರ್ಸಿ ಮಾಡ್ಬೇಕಂತ ಏನು ಮಾಡಿಲ್ಲ. ಬಟ್ ಮುಂಚೆನೇ ಕೊಡಬೇಕಾಗಿತ್ತು ಕೇಸ್, ಇವಾಗ ಕೊಟ್ಟನ, ಅದು ಕೂಡ ತೊಂದರೆನೇ. ಬಟ್ ಗಿಲ್ಲಿ ಜೊತೆಗೆ ಮಾತಾಡಿ ಸರಿ ಮಾಡ್ಕೋಬೇಕಾಗಿತ್ತು. ಅವು ದೊಡ್ಡ ಮಟ್ಟಿಗೆ ಪ್ರಚಾರ ಮಾಡಿಬಿಟ್ರೆ ಈ ಸಿನಿಮಾದ ಒಂದಷ್ಟು ಪ್ರಮೋಷನ್ ಆಗುತ್ತೆ ಅನ್ನುವಂಥ ಕಾರಣ ಮತ್ತೊಂದು ಇರ್ಬೋದು. ಅವ್ರವ್ರ ಪ್ಲಾನಿಂಗ್ ಏನೇನದ ಗೊತ್ತಿಲ್ಲ. ಬಟ್ ಗಿಲ್ಲಿ ವಿರುದ್ಧ ದೂರು ಕೊಟ್ಟಾರ. ಈ ದೂರು ಎಷ್ಟರ ಮಟ್ಟಿಗೆ ಪರಿಣಾಮ ಬರ್ತದೆ, ಗಿಲ್ಲಿ ಇಲ್ಲಿಂದ ಎಚ್ಚರವಾಗಿರ್ಬೇಕಂತ ಹೇಳಕ್ಕೆ. ಯಾಕಪ್ಪ ಅಂದ್ರೆ ಆ ಒಂದು ಸಿನಿಮಾಕ್ಕೆ ಬೇರೆಯವರೆಲ್ಲರೂ ಕಾಂಟ್ರವರ್ಸಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಕಾಂಟ್ರವರ್ಸಿ ಪ್ರಯತ್ನ ಮಾಡಿ ನಾನು ಸ್ವಲ್ಪ ಸಪೋರ್ಟ್ ಮಾಡ್ತೀನಿ, ಸ್ವಲ್ಪ ದೂರು ಕೊಡು, ಇನ್ನೂ ಸ್ವಲ್ಪ ದೂರು ಕೊಡು, ಇನ್ನು ಸ್ವಲ್ಪ ಕೇಸ್ ಕೊಡು, ಹಿಂಗೆ ಕೆಟ್ಟ ಹೆಸರು ಮಾಡಮ್ಮ, ಹಿಂಗೆ ಕೆಟ್ಟ ಹೆಸರು ಮಾಡಮ್ಮ ಅಂತ ಪ್ರಯತ್ನ ಮಾಡಕ್ಕೆ ಹೋಗ್ತಾರೆ ಕೆಲವೊಬ್ರು. ಯಾಕಪ್ಪ ಗಿಲ್ಲಿಗೆ ಈಗಾಗಲೇ ಎಷ್ಟೊಂದು ವಿರೋಧಿಗಳಿದ್ದಾರೆ, ನಿಮ್ಗೆ ಗೊತ್ತದ. ಇದಕ್ಕಿಂತ ಮುಂಚೆ ಬಿಗ್ ಬಾಸ್ ಒಳಗೆ ಕೂಡ ಆತ ಇದ್ದಾಗಲೂ ಕೇಸ್ ಆಗಿತ್ತು ಒಂದು. ರಿಷಾ ಅವರು ಬಟ್ಟೆ ತೆಗೆದಕ್ಕೋಸ್ಕರ ಆಕೆ ಕುಶಲ ಅನ್ನುವಂಥ ಒಬ್ಬ ಮಹಿಳೆ ದೂರು ಕೊಟ್ಟಿದ್ಲು, ಹೆಣ್ಮಕ್ಳು ಬಟ್ಟೆ ಮುಟ್ಟಬಾರ್ದಾಗಿತ್ತು, ಇದು ಮಹಿಳಾ ಆಯೋಗಕ್ಕೆ ನಾ ಕೇಸ್ ಕೊಟ್ಟಿನಂತೆ. ಆಕೆ ಕೂಡ ಒಂದು ಲೆಟರ್ ಹಾಕಿ, ಆಕೆ ಕೂಡ ಒಂದು ಸ್ವಲ್ಪ ಕಾಂಟ್ರವರ್ಸಿ ಆಗಿದ್ಲು. ಆಕೆ ಕೂಡ ಒಂದಷ್ಟು ಸೋಷಿಯಲ್ ಮೀಡಿಯಾ ಒಳಗೆ ಬಂದ್ಲು. ಅವಾಗ ಇಲ್ಲಿ ಫೋಟೋ ಬರಾಕೈತಿತ್ತಲ್ಲ, ಆಕಿನೇ ಕುಶಲ ಎನ್ನಾಕಿ ಕೇಸ್ ಕೊಟ್ಟಿದ್ದು ಆಕಿನೇ. ಅವಾಗ ಬಿಗ್ ಬಾಸ್ ನಡೀತಿರುವಂಥ ಸಂದರ್ಭದೊಳಗೆ ಹೇಳಕತ್ತೀನಿ. ಈಗ ಬಿಗ್ ಬಾಸ್ ಎಲ್ಲ ಮುಗಿದೋಗಿಬಿಡಿ, ಬಿಗ್ ಬಾಸ್ ಮುಗಿದ್ಮೇಲೆ ಮೊದಲ ಇದು ಸಂಕಷ್ಟ ಇದೆ ಗಿಲ್ಲಿಗೆ. ಸೊ ಹಂಗಾಗಿ ಇದು ಯಾವ ರೀತಿ ಮುಂದುವರಿತದೋ, ಒಟ್ಟ ಗಿಲ್ಲಿ ಶುಭ ಆರಂಭಿಸಿಬಿಟ್ಟಾನ. ಬಟ್ ಅದು ಈ ರೀತಿಯಾಗಿ ಬರ್ತಾನೆ ಇರ್ತವೆ, ಇದ್ರ ಬಗ್ಗೆ ತಲೆ ಕೆಡಿಸ್ಬೇಕು. ಇಲ್ಲಿಂದ ಜೀವನ ಒಂದಷ್ಟು ಕುತೂಹಲ, ಒಂದಷ್ಟು ಸಂಕಟ, ಒಂದಷ್ಟು ನೆಮ್ಮದಿ. ರೊಕ್ಕ ಬರ್ತಿರ್ಬೋದು, ಆದರೆ ನೆಮ್ಮದಿ ಜೀವನ ಸಿಗಂಗಲ್ಲ ಕೆಲವೊಬ್ಬರಿಗೆ ಸ್ಟಾರ್ ಆದ ನಂತರ. ಅದು ಮುಂದಿನ ದಿನಮಾನಗಳಲ್ಲಿ ಗಿಲ್ಲಿ ಜೀವನ ಹೆಂಗೆ ಆಗ್ತೈತೋ ಹೆಂಗಿಲ್ಲ ನಮಗಂತೂ ಊಹೆಗೂ ಕೂಡ ನಿಲ್ಕುವಲ್ತು. ಯಾಕಪ್ಪ ಆತ ಅಷ್ಟು ಬ್ಯುಸಿ ಇದೆ. ನೀವು ಸದ್ಯ ಎಲ್ಲಾರ ಸೊಳ್ಳೆ ಕಡಿದ್ರೆ ತೂರ್ಸಮ್ ಕೂಡ ಪುರ್ಸತಿಗಿಲ್ಲ ಅದಕ್ಕೆ, ಅಷ್ಟು ಬ್ಯುಸಿ ಅದನ್ನು. ಆ ಬ್ಯುಸಿ ಒಳಗೆ ಇದೊಂದು ಕೇಸ್ ಕೊಟ್ಟರೆ ಅವರು ಫಿಲ್ಮ್ ಚೇಂಬರ್ ಅಧ್ಯಕ್ಷರು ಒಂದು ಸ್ವಲ್ಪ ಫೋನ್ ಮಾಡಿ ಬುದ್ಧಿವಾದ ಹೇಳ್ಬೋದು, ಸರಿ ಹೋಗುತ್ತನ್ನೋ ಭರವಸೆ ಕೂಡ ನನಗೈತೆ. ಆದರೂ ಸರ್ಕಾರಿ ಶಾಲೆ ಅನ್ನುವಂಥ ಟೈಟ್ಲ್ ಕೂಡ ಒಂದು ಒಳ್ಳೆ ಟೈಟ್ಲು. H8 ಅನ್ನುವಂಥದ್ದು ಏನೋ ಗೊತ್ತಿಲ್ಲ, ಒಂದು ರೀತಿ ದೆವ್ವದ ಸಿನಿಮಾ ಅನ್ನುವಂಥ ರೀತಿಯಲ್ಲಿ ನನಗೆ ಕಾಣಿಸಕತ್ತೈತೆ. ಏನೋ ಗೊತ್ತಿಲ್ಲ. ಒಟ್ಟು ಗಿಲ್ಲಿಯಿಂದ ಒಂದು ಸ್ವಲ್ಪ ಶುಭ ಹಾರೈಕೆ ಅವರಿಗೂ ಸಿಗಲಿ, ಅವರಿಂದ ಇವ್ರಿಗೂ ಒಂದಷ್ಟು ಒಳ್ಳೆಯದಾಗಲಿ, ಸಿನಿಮಾಕ್ಕೂ ಕೂಡ ಒಳ್ಳೆಯದಾಗಲಿ, ಕರ್ನಾಟಕ ಜನತೆ ಕೂಡ ಒಳ್ಳೆಯದಾಗಲಿ ಅಂತ ಈ ವಿಡಿಯೋ ಇಲ್ಲಿಗೆ ಮುಗಿಸಕತ್ತೀನಿ. ಎಲ್ಲರಿಗೂ ಧನ್ಯವಾದಗಳು.